ಬಾಪೂಜಿನಗರ ಹಿರಿಯ ಮುಖಂಡರು. ಅಲ್ಲಿ ನಮ್ಮ ಮನೆ ಎದುರಿಗಿರೋದು ಹೊನ್ನೂರಪ್ಪ ಅಂತೇಳಿ ಅವರು ಭೂಮಿ ಅಂತ ಹೇಳಿ ಮಾತಾಡ್ತಾ ಇದ್ರು. ಅವ್ರು ಮಾತಾಡ್ತಿದ್ರೆ, ಅಣ್ಣ ನಮ್ಮದು 1968ರಲ್ಲಿದ್ದ ಅವ್ರ ಅವನಲ್ಲಿದ್ದ ಅವ್ರ ತಾತ ಮುತ್ತಾತ ಕಾಲದಲ್ಲಿದ್ದ ಅವ್ರ ಪಾಣಿನಾಗ ಹೆಸರೈತೆ. ನಾವು ಪಾಣಿನಾಗ ಹೆಸರೈತೆ ಅಂತಾರೆ ಅವ್ರ ಭೂಮಿ ಅಂತ ತಿಳ್ಕೊಂಡಿವಿ. ಆದ್ರೆ ನಾನು ಖರೀದಿ ಮಾಡಿಲ್ಲ, ಅದನ್ನು ನಾನು ತಗೊಂಬಕ್ಕೆ ಹೋಗಿಲ್ಲ. ಅವ್ರು ಬಂದು ಇಲ್ಲಣ್ಣ ನಾವು ಯಾರನ್ನ ದೊಡ್ಡರಿದ್ರೆ ನಮ್ಮ ತಾಂತಾರೆ ಅಂತ ಅಂದರೆ ಒಂದು 10-12 ಪ್ಲಾಟ್ ಅವರಿಗೆ ಅವ್ರ ಸಂಬಂಧಿಕರಿಗೆ ಕೊಟ್ಟಾರ. ಅವ್ರಿಗೆ ಏನೈತೆ ಗೊತ್ತಿಲ್ಲ. ನನ್ನ ಎದುರಿಗೆ ದುಡ್ಡು ಕೊಟ್ಟಾರ, ದುಡ್ಡು ತೊಗೊಂಡಾರ. ನಾನು ಇದ್ದೀನಿ, ಅದು ನಮ್ಮನೆ ಕಡೆ ಬಂದಾರ. ಯಾರನ್ನ ದೊಡ್ಡರಿದ್ರೆ ಎದುರಿಗೆ ಕೊಡ್ತಾವಪ್ಪ, ನೀನು ಮೊದಲೇ ಸ್ವಲ್ಪ ಮೋಟ ಕಾಣ್ತಿ, ಮತ್ತೆ ಕೊಟ್ಟಿಲ್ಲ ಅಂದರೆ ಬಾಯಿ ತಿರುಗೋಕ್ಕೆ ಕಷ್ಟ. ಯಾಕಂದರೆ ಯಾರನ್ನ ಒಬ್ರು ಯಜಮಾನ್ರಿದ್ರೆ ಬೇಸ್ ಅಂತಂದರೆ ನಮ್ಮ ಕಾರ್ಪೊರೇಟರ್ ಇದ್ದಾನೆ ಅವರು ನಮ್ಮ ತಂಗಿ ಗಂಡ ಆಗ್ತಾನತ್ತ. ಅವ್ರ ಅಣ್ಣರಾದ್ರೆ ಶಿವರಾಜ್ ಅಣ್ಣ ಅರ್ಥಕ್ಕೆ ಹೋಗೋನು. ಹೋದ್ಮೇಲೆ ನಾನು ಹೇಳ್ತೀನಿ, ಅವ್ರು ಹೇಳಿದ್ರೆ ತಗೊಳ್ರಿ ಇಲ್ರಿಲ್ಲ ಅಂದರೆ. ನಾನು ನೋಡಿದ್ರೆ ಇದು ರಿಜಿಸ್ಟರ್ ಆಗಿಲ್ಲ, ಇದು ಸರ್ಕಾರ ಭೂಮಿ ಅಂತ ಕಾಣ್ತೈತೆ. ಪಾಣಿನಲ್ಲಿ ಅಲ್ಲಿದ್ದು ಇಲ್ಲಿಗೆ ಟ್ಯಾಕ್ಸ್ ಕಟ್ಟಿರೋವು ಅವೆಲ್ಲವೂ ಅವು ಇದಾವೆ. ಆದರೆ ನನಗೆ ಅಷ್ಟು ಐಡಿಯಾ ಇಲ್ಲ. ನಾನು ರಿಯಲ್ ಎಸ್ಟೇಟ್ ಆಗಲಿ ಇನ್ನೊಂದಾಗಲಿ ನಾನು ಮಾಡಿಲ್ಲ. ಆದ್ರೆ ಗೊತ್ತಿಲ್ಲ ಅದು ಏನಂಬಂದರೆ, ಇಲ್ಲಣ್ಣ ರಿಜಿಸ್ಟ್ರೇಷನ್ ಬೇಡ, ನಾವು ಗುಡಿಸಿಲು ಉಳಕ್ಕೆ ಅಂತೀವಿ, ಶೆಡ್ ಉಳಕ್ಕೆ ಅಂತೀವಿ, ಒಂದು 10 ಮಂದಿಗೆ ಬೇಕಂತ ಬಂದೀವಿ ಅಂದರೆ ನನ್ನ ಎದುರಿಗೆ ಒಂದು 5 ಮಂದಿ ಮಾಡಿ ನನ್ನ ಎದುರಿಗೆ ದುಡ್ಡು ಕೊಟ್ಟರು ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನು ಇದಿಲ್ಲ. ನಾನೇನು ಅದ್ರ ಕಬ್ಜೆ ಮಾಡಿಲ್ಲ. ನಾನೇನು ಒಂದು ಎಕರೆ ಭೂಮಿನೂ ತಗೊಂಡಿಲ್ಲ, ಒಂದು ಸೆಂಟಿನೂ ತಗೊಂಡಿಲ್ಲ. ನನ್ನ ಎದುರಿಗೆ ಕೊಟ್ಟಾರ ಅಂತ ಹೇಳ್ತಿದ್ದೀನಲ್ಲ. ಅಲ್ಲ ಮತ್ತೆ ಅವ್ರು ದುಡ್ಡು ಎಣ್ಸಕ್ ಬಂದಿಲ್ಲ, ಕೊಡ್ರಿ ಅಂತ ಹೇಳಿ ಕ್ಲಿಯರ್ ಆಗಿದೆ ಸರ್. ನೀವು ಕೊಡ್ರಿ ಅಂತ ಹೇಳ್ತಾರೆ, ಆಮೇಲೆ ಇಲ್ಲ ಅವೆಲ್ಲ ಇವರು ಹೇಳಿದ ಮಾತ್ರ ಸರ್. ಬೂಡಾಗಿ ಹೇಳೋದಂದ್ರೆ ಸರ್ಕಾರದಿಂದ ನಮ್ಮ ಬಾಪೂಜಿ ನಗರನಾಗ 50-60 ವರ್ಷ 100 ವರ್ಷದಿಂದ ಪಟ್ಟಾಗಿಲ್ಲ. ನಾಳೆ ಮಿದ್ರೆ ಸ್ಲಮ್ ಇದಾದ್ರಿಗಿನ ಆ ಕಡೆ ಕೊಂಡಾಪುರ ಅಲ್ಲಿನಾಗ ಸಮ್ ಲೋಡ್ ಇದ್ದ ಡಿಕ್ಲೇರ್ ಆಗಿ ಇದು ಮಾಡ್ಯಾರ. ಹಂಗಾದ್ರೆ ಆಗ್ಬೋದಪ್ಪ, ಆದ್ರಿಗಿನ ನೋಡೋಣ ಮಾಡೋಣ. ಅವ್ರದ್ದು ಒಂದು ಕ್ಲಿಯರ್ ಸ್ಟೇಟ್ಮೆಂಟ್ ಇದೆ, ಏನಿದೆ ಗೊತ್ತಾ, ನಮ್ಮದೇ ಸರ್ಕಾರ ಇದೆ, ನಮ್ಮ ಇಲ್ಲ ಸುಳ್ಳು ಸಾರ್. ನನ್ನ ಜಾಗ ಇರೋ ಯಾವ್ದಾನ ಈ ಖಾತಾ ಮಾಡ್ಸ್ಕೊಂಬಂದು ನನಗೆ ಗೊತ್ತಿಲ್ಲ. ಬೇಕಾದ್ರೆ ಆಫೀಸ್ನಾಗ ಕೇಳ್ರಿ, ಒಂದು ಪದವಿ ತಾಂಬೋದು ಗೊತ್ತಿಲ್ಲ. ಆಫೀಸ್ನೇ ಸರಿ ನಾನು ಇರೋಕ್ಕಲ್ಲ. ನಾನು ಒಂದು ಮೇಸ್ತ್ರಿ, ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಪ್ರೈವೇಟ್ ಕಾಂಟ್ರಾಕ್ಟರ್. ನಾನು ಮೇಸ್ತ್ರಿ. ಬಳ್ಳಾರಿ ಸಾಯಿಬಾಬಾ ಗುಡಿ ಕಟ್ಟಿದ್ದಾರೆ ನಾನೇ. ಬಳ್ಳಾರಿಯಾಗ ಮೇನ್ ದೊಡ್ಡ ಇದು ಗಡ್ಡಿ ಡಾಕ್ಟರ್ ಅಂತ ಎಲ್ಲ ಬಿಲ್ಡಿಂಗ್. ನಾನು ಬಿಲ್ಡಿಂಗ್ ಅದು ಯಾರ ಕುತಂತ್ರ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಿದ್ದಾರೆ ಸರ್ ಇವರು. ನಮ್ಮ ಮಂತ್ಯಾಗ ಬಂದಾರ ಸರ್ ಅವರು. ನಮ್ಮ ಮಂತ್ಯಾಗ ಬಂದ ನಮ್ಮ ಭೂಮಿ ಅಂತೇಳಿ ಮಾಡ್ಯಾರ. ಅದು ನನಗೆ ಸರ್ಕಾರದ ಗಿರ್ಕಾರ ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ ಭೂಮಿ ವಿಷಯದಾಗ. ಇವ್ರದ್ದು ಸಣ್ಣಪ್ಪರ ತೋಟ ಅಂತ ನನಗೆ ಗೊತ್ತು. ಎಲ್ಲ ಪಾಣಿ ಎಲ್ಲ ತೋರಿಸಿದ್ರೆ ಇದು ಇವ್ರ ಹೆಸರ ಮೇಲೆ ಐತೆ. ಆದ್ರೆ ಅದು ಪಟ್ಟಾಗ್ತದೆ. ಅಲ್ಲ ಅವರು ದುಡ್ಡು ನಾವು ತಗೊಂಡಿಲ್ಲ, ದುಡ್ಡು ನನ್ನ ಕೈಗೆ ಮುಟ್ಟಿಲ್ಲ. ಅದು ವಿಡಿಯೋದಲ್ಲಿ ದುಡ್ಡು ನೀವು ತಗೊಂಡಿರೋದಿದೆ, ಕೊಟ್ಟಿರೋದು ಎಲ್ಲಿದೆ? ವಿಡಿಯೋ ಇರ್ಬೇಕಲ್ಲ ಪೂರ್ಣದಲ್ಲಿ. ಅದು ವಿಡಿಯೋ ಮಾಡ್ತಾರ ಬಿಡ್ತಾರ ಅಂತ ಹೇಳಿ ನನಗೆ ಅದು ಅಷ್ಟು ಮಾಹಿತಿ ಇಲ್ಲ ಸರ್. ವಿಡಿಯೋ ಮಾಡ್ತಾರ ಬಿಡ್ತಾರ, ನೀವು ಮಾಹಿತಿ ಇಲ್ಲದೆ ಇರ್ಬೋದು, ಆದ್ರೆ ಇಸ್ಕೊಂಡಿದ್ದಂತ ನಿಜ ಅಲ್ಲ. ಅಲ್ಲ, ನನ್ನ ಎದುರಿಗೆ ಕೊಟ್ಟಿದಾರ, ಅವ್ರು ಕೊಟ್ಟಾರ. ಅವ್ರು ನನ್ನ ಕೈ ಕೊಟ್ರ, ಅವ್ರು ಕೊಟ್ಟಿನಿ. ನಾನು ಏನಪ್ಪ ಕೊಟ್ಟಿವಲ್ಲ, ಇಲ್ಲಿ ಅದಾರ ಕೇಳ್ರಿ, ಕೊಟ್ಟಿವಿ ಅವ್ರಿಗೆ. ವ್ಯವಹಾರ ಮಾಡಬೇಕಾದ್ರೆ ಮಿಡ್ಲೊಬ್ಬ ಇರ್ತಾರ. ಹೌದೌದು ವ್ಯವಹಾರ ಮಾಡಿ. ಹೌದೌದು. ಇಲ್ಲ ಅವ್ರಿಗೆ ಏನೈತೆ ಅವ್ರಿಗೆ ಅಲ್ಲಲ್ಲ ವಂಚನೆ ಮಾಡ್ದಂಗಲ್ಲ. ಅವ್ರು ಬಡವರು ಇದಾರ ಸರ್. ಅವ್ರು ಬಡವರು ಇದಾರ. ಅವ್ರು ಕೊಡಿಲ್ದ ಏನಿದಾರ ಅವ್ರು ಕೂಡ ಇಸ್ಕೊಟ್ಟು ನಾನು ಕ್ಲಿಯರ್ ಮಾಡಿಸ್ತೀನಿ ಸರ್. ಅದು ಮನೆ ಕಟ್ಟಬೇಡ ಅಂತ ಹೇಳಿದಾರ ಸರ್. ಅವ್ರು ಮನೆ ಕಟ್ಟಬಾರ್ದು, ಬೇರೆ ಸೆಡ್ಡಕ್ಕೆ ಬೇಕು, ಗುಡಿಸ್ಲಿಕ್ಕೆ ಬೇಕಂತ ಇದೆ ಸರ್. ಅವ್ರು ಅತಿ ಮಾಡ್ತಾ ಇದಾರ. ಅವ್ರು ಮನೆ ಕಟ್ಟಕ ಕೊಟ್ಟಿಲ್ಲ, ಮನೆ ಕಟ್ಟಕ್ ಬರಲ್ಲ ಸರ್. ನನಗೆ ಗೊತ್ತಿಲ್ಲ ಸರ್ ಅದು. ಅಲ್ಲಲ್ಲ ನನಗೆ ಗೊತ್ತಿಲ್ಲ ಸರ್ ಅದು ದುಡ್ಡು ಇಸ್ಕೋಬೇಕು ಬೇಡ ಅಂತ ಹೇಳಿ. ನನಗೆ ಅದ್ರ ಮನೇನ ಪಟ್ಟ ಆಗೋದಿಲ್ಲ ಸರ್. ಅದು ಸರ್ಕಾರ ಭೂಮಿ ಸಾಲಿನಾಗ ಐತೆ. ನಿಮ್ ಪಾಣ್ಯ 1968ರಿಂದ ಇಲ್ಲೇ ತನಕ. ನಾಳೆ ನಾಡ್ದ ಅವ್ರಿಗೆ ಹೇಳಿನಿ ಸರ್, ಅವ್ರು ಕೊಡ್ತವಂತ ಒಪ್ಕೊಂಡಿದ್ದಾರೆ. ಇವ್ ಬೇಕಾದ್ರೆ ಅವ್ರು 5 ಕೇಳ್ರಿ. ಸರ್ ಅಲ್ಲಿ ಅವ್ರ ಹತ್ರ ಕೇಳ್ತಾ ಇದಾರ. ಇಲ್ಲಿ ಯಾರಾದ್ರ ಇವ್ರು ನಿನ್ನೆ ಊರಾಗಿರ್ಲಿಲ್ಲ. ಅವ್ರು ಯಾರಾದ್ರ ಶಿವರಾಜ್ ಅವ್ರ ಮನೆ ಹತ್ರ ಅಂಬದ್ ಬಿಟ್ಟು ಶಿವರಾಜ್ ಅವ್ರ ಅಂತೇಳಿ ಹೆಸರು ಹೇಳಿದಾರ. ಅವರು ಇಲ್ಲ 4 ಎಕರೆ 10 ಸೆಂಟ್ಸ್ ಸರ್. ಅವ್ರ ಹೆಸರು 4 ಎಕರೆ 10 ಸೆಂಟ್ಸ್ ಇದೆ. ಪಾಣಿಗಳೆಲ್ಲ ಇದೇವೆ ನೋಡ್ರಿ ನೀವು. ಅವ್ರ ಹೆಸರ ಮೇಲೆ ಹೊನ್ನೂರು ರಾಮಕ್ಕ ತಾಯಿ ಲಕ್ಷ್ಮಕ್ಕ 1968ರಲ್ಲಿ ಜಿಲ್ಲಾಡಳಿತ ಸರಿ ಕೆಲಸ ಮಾಡಾರ. ಅವ್ರು ಹೇಳಾರ. ಅಲ್ಲ ನನಗೆ ಗೊತ್ತಿಲ್ಲ ಸರ್ ಅದು. ಅಲ್ಲ ಅದ್ರಾಗ ಹೆಸರಿದೆ ಅಂತ ಹೇಳಿ ಅಷ್ಟೇ ಬಿಟ್ಟು ನಾನು ಅಲ್ಲ ಸರ್ಕಾರ ಭೂಮಿನೇ ಅದು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರಲ್ಲಿ ಪಾಣಿನಾಗ ಅವ್ರ ಹೆಸರು ಐತೆ ಅಂತ ಹೇಳಿ ನಾವು ಕೊಡ್ತೀವಿ ಅಣ್ಣ. ನಮ್ ಕುಲಸ್ರಿ ಸರ್, ಹಳ್ಳಿ ಏನಲ್ಲ ಅಲ್ಲಿ. ಅದ್ರ ವಿಡಿಯೋದಲ್ಲಿ ಅವ್ರು ಇಲ್ವಲ್ಲ? ಯಾರು ಕೊಡೋ ವಿಚಾರದಲ್ಲಿ ಹೊನ್ನೂರು ಸ್ವಾಮಿ ಅನ್ನೋರು ಇಲ್ಲ. ಆರೋಪ ಮನೆ ತಗೊಂಡು ಷಡ್ಯಂತ್ರ ಮಾಡ್ತಾ ಇದಾರೆ ಸರ್. ಯಾರೇ ಕುತಂತ್ರ ಮಾಡ್ತಾರೆ. ಗೊತ್ತಿದೆ.
ನನಗೆ ಅಷ್ಟು ಐಡಿಯಾ ಇಲ್ಲ ಸರ್. ಅದು ಅಲ್ಲ ಸರ್, ಸೆಡ್ ಹಾಕ್ಯೋದು ಸರ್, ಇವಾಗ ಹೇಳ್ತೀರಿ ನೀವು ಹಾ, ಹೌದಾ? ಹಾ. ಸರ್ಕಾರಿ ಜಾಗ ಆಗಿತ್ತು ಅಂತ ಹೇಳ್ತೀರಿ, ನೀವು ಜವಾಬ್ದಾರಿಯುತವಾಗಿ ತಂದಾಗ ಅಲ್ಲ ಅವ್ರನ್ನ ಸರ್, ಕೇಳ್ತೀರಿ. ಅವ್ರು ಮಾರೋದಿದ್ರೆ ಅಲ್ಲ ಸರ್, ಯಜಮಾನ್ರು ಬರ್ರಿ ಅಂತೇಳಿ ಎದುರಿ ಕರ್ದಾರ ಅಷ್ಟೇ ವಿನ. ಸರ್ ಬೇರೆ ಯಾರಾದ್ರೂ ಆರ್ಡಿನರಿ ಪರ್ಸನ್ ಮಾಡಿದ್ರೆ ಏನಾರ ಬೇರೆ ತರ ಆಗ್ತದೆ. ಈಗ ನೀವು ಜವಾಬ್ದಾರಿ ಇತ್ತು, ನಿಮ್ಮ ಮಿಸಸ್ ಕೂಡ ಕಾರ್ಪೊರೇಟ್ ಹೌದೌದು ಎಸ್ ಹೌದೌದು. ಇಲ್ಲ ಸರ್, ನಮ್ದಂತೂ ಅದರಲ್ಲಿ ಏನು ಕೈವಾಡಿಲ್ಲ ಸರ್. ಅವ್ರು ಬಡವ್ರು ಇದಾರ, ಅವ್ರ ಕರೆಗೆ ಹೆಲ್ಪ್ ಮಾಡಿ ಅಷ್ಟೇ ವಿನ. ಇಲ್ಲ, ಇಲ್ಲ. ಏನಿಲ್ಲ ಅಂತ ಹೇಳಕ್ ಅಲ್ಲ ಸಾಧ್ಯನೇ ಇಲ್ಲ ಇದ್ರಲ್ಲಿ. ನಾನು ಹೇಳ್ತೇನೆ ಸರ್, ದುಡ್ಡು ಇಸ್ಕೊಂಡು ಅವ್ರಿಗೆ ಕೊಟ್ಟತ್ತೆ ಸರ್. ಆಮೇಲೆ ಜನ ಹೇಳ್ತಾರ ಶಿವರಾಜ್ ಅವರೇ ನಮ್ಮನ್ನ ಕರೆದ್ರು, ಶಿವರಾಜ್ ಇಲ್ಲ ಸರ್, ನಾನು ಯಾವುದಂತ ಕೆಲಸ ಮಾಡಿಲ್ಲ. ಇಡೀ ವಾರ್ಡಿನೆಲ್ಲ ಕೇಳ್ರಿ ಈಗ ಮುಂದೆ ಹೆಂಗ್ ಸರ್ ಅವ್ರ ಪರಿಸ್ಥಿತಿ? ಈಗ ಅವ್ರ ಪರಿಸ್ಥಿತಿ ಅವ್ರು ಏನಾಯ್ತು ಅದು ಕಟ್ಟಿಕೊಡ ಅಂತ ಹೇಳ್ತಾನೆ ಸರ್. ಪಲಾಟ್ಗಳು ತಗೊಂಡಿರೋವೆಲ್ಲ ಎಲ್ಲ ಬಹಳ ಮಂದಿ ಅವ್ರು ತಗೊಂಡಾರ. ಇವ್ರಂತ ಒಂದು 10-12 ಮಾರಿದಾರೆ ಸರ್ ಅಷ್ಟೇ. ಮಾಡಿರೋದು ಈಗ ಮನೆ ಕಟ್ಕೊಂಡಿದ್ದಾರೆ 10 ಲಕ್ಷ ಖರ್ಚು ಮಾಡಿ. ಮನೆ ಕಟ್ಟಬಾರ್ದಂತ ಹೇಳೇ ಕೊಟ್ಟಾರ ಸರ್. ಅವ್ರ ನನ್ನ ಎದುರಿಗೆ ಹೇಳ್ಯಾರ. ಬೇಕಾದ್ರೆ ಹೇಳಿವಿ ಕಟ್ಟಬಾರ್ದಂತ. ಅಲ್ಲಿ ರಾಜಶೇಖರ್ ಇದು ಕಾರ್ಪೊರೇಟರ್ ಇದಾನೆ ಅಲ್ಲಿ. ಇಷ್ಟೆಲ್ಲ ಗಮನಕ್ಕಿದ್ದ ನೀವು ಹೇಳ್ಬೋದಾಗಿತ್ತು ಸರ್, ನಾವು ಬಡವರು ಬೇಸ್ಮಟ್ಟ ನೀರು ಬಂದ್ರೆ ಕಷ್ಟ ಅಂತ ಹೇಳಿ ಸೀಟ್ ಅಕ್ಕಿ ಅಂತ ಹೇಳಿ ಹೇಳಿದಾರೆ ಅವ್ರಿಗೆ. ಕಟ್ಟಬಾರ್ದಪ್ಪ, ತಪ್ಪಾಗ್ತದ ಅಂತ ಹೇಳಿನಿ ಅಂತ ಹೇಳಿದ್ಕ ನಿಂದಿರ್ಸ್ಯಾರ. ಅವ್ರ ಕಟ್ಟಬಾರ್ದ, ಅದು ಗೌರ್ಮೆಂಟ್ ಜಾಗ ಅಂತ ಹೇಳೈತೆ ಅವ್ರಿಗೆ. ಬರೀ ಸರ್ಟಿಫಿಕೇಟ್ ಹಾಕ್ಯಂಡ್ ಬಡವ್ರ ರೀತಿ ಹಾಕ್ಯಂಡ್ರೆ ನಿಮ್ಗೆ ಉಳಿತೈತಿ, ಇಲ್ದ್ರ ಉಳಿಯೋದಿಲ್ಲ ಅಂತ ಹೇಳಿದಿವಿ. ಒಂದ್ ಸ್ವಲ್ಪ ಈ ಕಡೆ ಇರಿ. ಜಿಲ್ಲಾಡಳಿತದಿಂದ ನೋಟಿಸ್ ಜಿಲ್ಲಾಡಳಿತದಿಂದ ನೋಟಿಸ್ ಹಂಗೇನಿಲ್ಲ ಸರ್. ಬಂದಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಏನು ಬಂದಿಲ್ಲ, ಏನು ಬಂದಿಲ್ಲ. ಮಾಡಿಲ್ಲ. ಇಲ್ಲ, ಏನು ಹೇಳಿಲ್ಲ ಸರ್. ಕಂಪ್ಲೇಂಟ್ ಯಾವ್ದು ಕಂಪ್ಲೇಂಟ್ ಅಂತ ಬೇಡ. ಅವ್ರಿಗೆ ಏನೈತೆ ಕೊಡ್ಬೇಕು ನೋಡಂತಿದ್ರೆ ಒಪ್ಪಿಗೆ ನೀವು ಬೇಡ ಅಂದ್ರೆ ಅವ್ರ ಹೆಂಗ್ ಕೇಳ್ತಾರೆ? ಅವ್ರಿಗೆ ವಂಚನೆ ಆಗಿದೆ, ಕೊಡ್ಲಿ ಬಿಡಿ ಸರ್. ಅದಕ್ಕೆ ಅಲ್ಲ ಮನೇಲಿ ಕುತ್ಕೊಂಡು ಕಂತೆ ನೋಟ್ ಎಣಿಸ್ಕೊಳಕ್ ನಿಮ್ಗೆ ಸರ್ ಬರ್ತಾರೆ. ನಾವ್ ಎಣಿಸ್ಕೊಂಡಿಲ್ಲ. ನನ್ನ ಎದುರಿಗೆ ಎಣಿಸ್ಕೊಟ್ಟಾರ ಅವರು. ನನ್ನ ಕೈಲಿಂದ ಕೊಡಿಸ್ತಾರ ಅವರು. ನಾನ್ ತಗೊಂಡಿಲ್ಲ ಅದನ್ನ ದುಡ್ಡನ್ನ. ಸರ್, ಈಗ ನಾನು ಇನ್ನೊಬ್ಬರಿಗೆ ಕೊಡನ್ ಸರ್. ನನಗೆಲ್ಲ ತೊಗೊಂಬನಲ್ಲ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸರ್. ದುಡ್ಡು ಕೊಡೋದು ಮಾಡೋದು ವಾಂಟೆಡ್ಲಿ ಅವ್ರು ಮಾಡ್ತಾ ಇದಾರ ಅಂದ್ರೆ ನಾನು ಏನ್ ಮಾಡಕತ್ತ ಸರ್. ನಾನು ಅಷ್ಟು ಇದಲ್ಲ ಸರ್. ಹಾ, ಎವಿಡೆನ್ಸ್ ಬಗ್ಗೆ ಬೇಕಲ್ಲ ಅವರಿಗೆ. ಬೇಕು. ನಮ್ದು ಮಾಡಿದ ಆಗಿದೆ ಅಂತ ಗೊತ್ತಾಗೋವರೆಗೂ ಅವ್ರು ಎಲ್ಲಿ ವಿಡಿಯೋ ರಿಲೀಸ್ ಹೌದು. ಜಿಲ್ಲಾಡಳಿತ ಬಂದು ಇದು ಸರ್ಕಾರಿ ಜಾಗ ಅಂತ ಹೇಳಿದ್ರೆ ವಿಡಿಯೋ ಅದು ನಿಜ. ಅಷ್ಟು ಬಿಟ್ಟು ಬೇರೆ ಏನಿಲ್ಲ ಸರ್. ಅವ್ರು ಬಂದಾರ, ನಮ್ಮ ದೊಡ್ಡವ್ರು ಯಾರನ್ನ ಕರೆ ಅಂದ್ರೆ ಕರೆದಿದ್ದ ನನ್ನ ಎದುರಿಗೆ ಕೊಟ್ಟಾರ. ಇಲ್ಲ ಇದಾರ ಸರ್, ಬಂದಾರ ಸರ್. ಕರೆಸಿ. ನಾವು ಸರ್ಕಾರ ಭೂಮಿ ಅಂತ ನಮ್ಗೆ ಮೊದಲಿಗೆ ನಮ್ಮ ತಾತನಿಂದ ನಾವು ನಮ್ಮ ತಾತನಿಂದ ನಾವು ಅಲ್ಲಿಂದ ವ್ಯವಸಾಯ ಮಾಡ್ಕೊಂಡು ಬಂದಿವಿ. ನಾವು ಎಲ್ಲ ಬಡ್ಡಿ ಕಟ್ಟಲಾರ್ದ ಸಾಲ ಸಂಬಂಧ ಮಾಡ್ಕೊಂಡು ಈ ತರ ಇಲ್ಲಿ ಇರೋ ಕಾರ್ಗಳಿಗೆ ಹೇಳಿವಿ ಸರ್. ಹೇಳಿರೋದಾಗ ಏನೋ ಮಾಡಿ ಸಹಾಯ ಮಾಡಿ ನಿಮ್ಗೆ ಸಾಲ ತೀರಂಗ ಮಾಡ್ತೀನಿ ಅಂತೇಳಿ ಅಂದಿರ. ಅದು 4 ಎಕರೆ 10 ಸೆಂಟ್ ಸರ್. 125 ಸರ್. 125 ಮುಂದೆ ಬ್ರಾಕೆಟ್ ನಾಗ ಏನಿದಿಲ್ವಾ? ಏನಿಲ್ಲ ಸರ್, 125 ಪೀರಿಯಡ್ ಇಲ್ಲ ಸರ್. 120 ಇಲ್ಲ ಸರ್. ಟೋಟಲ್ 17 ಎಕರೆ 42 ಸೆಂಟ್ ಸರ್. ಅದು ಈಗ ನಿಮ್ಗೆ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದಾರ, ನಿಮ್ದೇ ಬಂದಿದಾರ ಸರ್? ನೀವು ಸರ್ ನಮ್ದೇ ಭೂಮಿ ಅಂತ ಬಂದಿವಿ ಸರ್. ನೀವು ನಿಮ್ದೇ ಭೂಮಿ ಅಂತ ಹೇಳ್ತೀರಿ, ಸರ್ಕಾರ ನಮ್ದು ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಸರ್ಕಾರ ಅಂತೇಳಿ ನಮಗೆ ಅವಾಗೆ ಕೊಟ್ಟಿದ್ದಾರೆ ಸರ್. ನಮ್ಮ ಅವ್ವನಿಂದ ಪಿ ರಾಮಕ್ಕ ತಾಯಿ ಲಕ್ಷ್ಮಮ್ಮ. ಈಗ ಮೊನ್ನೆ ಇವ್ರಿಗೆ ಮಾಡಿದ್ರ ಒಂದೊಂದ್ ಸೈಡ್ ಎಷ್ಟು ಕೊಟ್ಟಿದ್ರಿ? ಇಲ್ಲ ಸರ್, ನಾವು ಸ್ವಲ್ಪ ಬಡವರಿಗೆ ಸ್ವಲ್ಪ ಸರ್. 1 1,50,000 ಹಂಗ. ಒಬ್ಬರಿಗೆ ಒಂದೇ ರೇಟ್ ಇರ್ಬೇಕಲ್ಲ ಎಲ್ಲರಿಗೂ? ಇಲ್ಲ ಬೀಗ್ರು ಸರ್, ಬೀಗ್ರು ನಮ್ಮ ಅಣ್ಣ ತಮ್ಮರು, ಬೀಗ್ರು ಅಳಿದ್ರು ತಮ್ಮನವರು ಅಣ್ಣವರು ಒಂದು 12 ಅನ್ಸ್ ಕೊಟ್ಟಿದ್ವಿ ಸರ್. ನಾವು ಸಾಲ ಸಲುವಾಗಿ ಮಕ್ಕಳು 4 ಹೆಣ್ಮಕ್ಳು ಇದ್ದಾರೆ ನಮ್ಗೆ. ಅದರಾಗಿ ನಾವು ಸಾಲ ತೀರ್ಸ್ಕೊಂಬನ ಅಂತ ಇದು ನಾವು ಮಾಡಿರೋ ತಪ್ಪು ಅಂತೇಳಿ ನಾವು ಗೌರ್ಮೆಂಟ್ಗೆ ನಾವು ಸರ್ ತೆರಣ ಆಗಿದ್ವಿ. ಮಾಡೋಣ ಸರ್, ಕೊಟ್ಬಿಡೋಣ. ನೀವು ಮಾಡ್ಕೊಂಡ್ರಾಗ 1,10,000 ಅಂತ ಐತಿ. ಅನುಕೂಲ ಮೇಲೆ ಕೊಟ್ಟಿವಿ ಸರ್. ನಮ್ಗೆ ಅನುಕೂಲ ಇದ್ದವ್ರಿಗೆ ನಾವು ಹಂಗ ಮಾಡಿ ಕೊಟ್ಟಿವಿ ಸರ್. ನೀವು ಅಲ್ಲಿ 15 ಅಲ್ಲಿ ಎಷ್ಟು ಮನೆ ಕಟ್ಟಿದ ಅಂತ ನಿಮಗೆ ಇದೆಯಾ? ನೆನಪಿದೆ? ಇಲ್ಲ ಸರ್, ಇಲ್ಲ ಸರ್. ಅಲ್ಲಿ ಕಟ್ಟಿದ ಒಂದು 5-6 ಬೇಸ್ಮೆಂಟ್, ಒಂದು 10 ಮನೆಗಳು, ಒಂದು 10-12 ಆಗಿವೆ. ನೀವು ಎಲ್ಲಾರ ಕಡೆ ದುಡ್ಡು ಇಸ್ಕೊಂಡಿದ್ರಿ? ಇಲ್ಲ ಸರ್. ಎಷ್ಟ್ ಜನ ಕಡೆ ಇಸ್ಕೊಂಡಿದ್ರೆ? ಇದೇ ನಮ್ ಬೀಗಿರ್ತಾಗ ಅಷ್ಟೇ. ಅಲ್ಲಿ ಒಬ್ಬರು ಮನೆನ ಒಬ್ರು ಬಾಳ ಬಡಪ ಇದ್ದವ್ರು ದುಡ್ಡು ಇಲ್ದಾನು ಮನೆ ಕಟ್ಟಿದಾರ, ನಿಮ್ಗೆ ಗೊತ್ತಾಯ್ತದು? ಇಲ್ಲ ಸರ್, ನಾವು ಕಟ್ಟಿರೋದು ಸರ್ ನಾವು ಹೇಳ್ತಿರೋದು.